ಫೈನಲಿ ದ ವೇಟ್ ಈಸ್ ಓವರ್. ಸೊ ನಾನು ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ತುಂಬ ಎಕ್ಸೈಟ್ ಆಗಿದೆ ಆ್ಯಂಡ್ ದೆನ್ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ತುಂಬ ದಿನಗಳ ನಂತರ, ಪ್ರಯತ್ನದ ನಂತರ ಪರ್ಮಿಷನ್ ಸಿಕ್ಕಿದೆ, ಓಪನ್ ಮಾಡ್ತಿದ್ದೀನಿ. ಆ್ಯಂಡ್ ದೆನ್ ನನ್ನ ಫಸ್ಟ್ ವ್ಲಾಗ್ ಇದೆ. ನೋಡೋಣ ಹೆಂಗೆ ಹೋಗುತ್ತೆ ಈ ಜರ್ನಿ ಅನ್ನೋದು. ಸ್ಟಾರ್ಟಿಂಗ್ ಕಷ್ಟನೇ, ಬಟ್ ನೋಡೋಣ. ಸೊ ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇವತ್ತು ನಾನು ಕಥಕ್ ಕ್ಲಾಸ್ ಜಾಯ್ನ್ ಆಗ್ತಿದ್ದೀನಿ. ಸೊ ನ್ಯೂ ಬಿಗಿನಿಂಗ್, ನನ್ನ ಯೂಟ್ಯೂಬಲ್ಲೂ ಕೂಡ ನ್ಯೂ ಸ್ಟಾರ್ಟಿಂಗ್. ಸೊ ಹ್ಯಾಪಿಯಾಗಿದ್ದೀನಿ. ಆ್ಯಂಡ್ ನಾನು ಸ್ವಲ್ಪ ರೆಡಿಯಾಗಿ ಕಥಕ್ ಕ್ಲಾಸಿಗೆ ಹೋಗೋಣ. ಇವತ್ತು ಏನೇನಾಗುತ್ತೆ ನೋಡೋಣ. ಆದರೆ ಅದನ್ನೆಲ್ಲ ಪೋಸ್ಟ್ ಮಾಡ್ತೀನಿ, ಇಲ್ಲಾಂದರೆ ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ನೋಡೋಣ ಇವತ್ತಿನ ದಿನ ಹೆಂಗಿರುತ್ತೆ. ಬನ್ನಿ, ನನ್ನ ಬ್ಲಾಗಲ್ಲಿ ನಾನೇನೇ ನೋಡ್ತೀನಿ ನೀವು ನೋಡಿ, ಎಲ್ಲ ತೋರಿಸ್ತೀನಿ. ನಾನು ಬನ್ನಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ. BMTCಗೋಸ್ಕರ ವೆಯ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಬಸ್ ಸಿಕ್ಕುತ್ತಾ ಸಿಗಲ್ವಾ, ಬೇಗ ಸಿಗುತ್ತೆ ಸಿಗಲ್ವಾ, ಸಿಕ್ಕುತ್ತೆ ನೋಡೋಣ. ಅಂದೇನು ಮನೆಗೆ ಹೋಗಿ ನಮ್ಮ ನಾಷ್ಟ ಮಾಡಿರ್ತಾರೆ, ತಿನ್ನೋದು ಒಂದೇ ಕೆಲಸ ಇವಾಗ ನನಗೂ ನಮ್ಮ ಅಕ್ಕಗೂ. ಬಟ್ ನನ್ನ ಜೊತೆಗೆ ನೀವು ಎಕ್ಸ್ಪ್ಲೋರ್ ಮಾಡಿ ನಾನು ಏನೇನು ಮಾಡ್ತೀನಿ. ಇವಾಗ ನಮ್ಮ ಮನೆಗೆ ಬಂದ್ವಿ, ಮೇಲೆ ಹೋಗೋಣ. ಇನ್ನು ಯಾರೂ ಎದ್ದಿರಲ್ಲ, ಯಾರೂ ಎದ್ದಿರಲ್ಲ ಅಂದ್ಕೊಂಡಿದ್ದೀನಿ. ಸಂಡೇ ಅಲ್ವಾ, ನಾನೂ ಎದುರ್ತಾ ಇರಲಿಲ್ಲ. ನೋಡೋಣ ನಮ್ಮಮ್ಮ ಏನು ಮಾಡ್ತಾವ್ರೆ, ನಮ್ಮ ಅಪ್ಪ ಏನು ಮಾಡ್ತಾವ್ರೆ ಅಂತ ಹೊರಗೆ ಹೋಗೋಣ. ನಮ್ಮ ಮನೇಲಿ ಯಾರು ಎದ್ದಿರ್ತಾರೋ ಇಲ್ವೋ, ಇವನು ಮಾತ್ರ ಬೇಗ ಎದ್ದು ಕೂತಿರ್ತಾನೆ. ಸೊ ಕಥಕ್ ಕ್ಲಾಸ್ ಮುಗಿಸ್ಕೊಂಡು ನಾನು ನಮ್ಮ ಅಕ್ಕ ಇಬ್ಬರು ಮಲ್ಕೊಂಡ್ವಿ. ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಜಾಕ್ ಫ್ರೂಟ್ ಕಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಬನ್ನಿ ಜಾಕ್ ಫ್ರೂಟ್ ಕಟ್ ಮಾಡಿ ತಿನ್ನೋಣ. A few hours later. ಸೊ ಅಷ್ಟೊತ್ತಿಂದ ಕಷ್ಟಪಟ್ಟು ಕಟ್ ಮಾಡಿದ್ದಕ್ಕೆ ಸಿಕ್ಕಿದೆ. ಆ್ಯಕ್ಚುಲಿ ಚೆನ್ನಾಗಿದೆ ಟೀ. ಇಟ್ಸ್ ಟೈಮ್ ಟು ಎಂಡ್ ವ್ಲಾಗ್. ಈ ವ್ಲಾಗ್ ಇಲ್ಲಿಗೆ ಮುಗಿಯುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಲವ್ ಯು ಗೈಸ್, ಬೈ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.